ಇಲ್ಲಿ ನೋಡಿ ನಮ್ಮ ಪೊಲೀಸ್ನವರು ಹೆಂಗೆ ಚೆಕ್ ಮಾಡ್ತಾವ್ರೆ ಎಣ್ಣೆ ಹೊಡೆದಾರೋ ಇಲ್ವಾ ಅಂತ. ಪಾಪ ಈ ಮೇಡಮು ಕೆಲಸ ಮಾಡ್ತಾವ್ರೆ, ಅದು ನೈಟ್ ಶಿಫ್ಟಲ್ಲಿ 11 ಗಂಟೆ. ಅಪ್ಪ, ಆದರೆ ಏನು ಹೇಳಿ, ಹೆಣ್ಮಕ್ಳದ್ದು ಅವ್ರದ್ದು ಜೀವನ ಕಷ್ಟ. ನಾವು ಎಣ್ಣೆನೇ ಕುಡಿಯಲ್ಲ, ಅಭ್ಯಾಸನೇ ಇಲ್ಲ. ಪಾಪ ಅವ್ರು ಎಣ್ಣೆ ಹೊಡೆದಾನ ಇಲ್ವ ಅಂತ ಚೆಕ್ ಮಾಡ್ತಾರೆ. ಬಟ್ ಅವ್ರು ಚೆಕ್ ಮಾಡೋದೇನಿಲ್ಲ, ಒಳ್ಳೆ ಅಭಿಪ್ರಾಯನೇ ಚೆಕ್ ಮಾಡೋದು. ಯಾಕಂದರೆ ಪೊಲೀಸ್ ಅಂದಮೇಲೆ ಎಲ್ಲ ಚೆಕ್ ಮಾಡಲೇಬೇಕು. ನೈಟ್ ಟೈಮ್ ಅಲ್ವಾ, ಎಣ್ಣೆ ಹೊಡೆದಾರೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಈ ಮಿರರ್ಗಳು ಹಾಕ್ಸ್ಬಿಟ್ಟು ಆ ಕಡೆ ಈ ಕಡೆ ಕಣ್ಣು ಹೊಡಿತವ್ರು. ಈ ಕ್ಯಾಮ್ರಾದಲ್ಲಿ ಕಾಣ್ತೈತಿಲ್ವೋ ಗೊತ್ತಿಲ್ಲ. ನೈಟ್ ಹೊತ್ತು ನನಗೊಂದೇನು ಇಷ್ಟ ಗೊತ್ತಾ, ನೈಟ್ ಹೊತ್ತು ಗಾಡಿ ಓಡಿಸೋದು ಸಖತ್ ಇಷ್ಟ ನನಗೆ. ಅವಾಗ್ಲಿಂದನೂ ಅಷ್ಟೇ, ಕಾರಾಗಲಿ ಬೈಕ್ ಆಗಲಿ ಎಲ್ಲ ಓಡಿಸೋದು ಇಷ್ಟ ಒಂಥರ. 1 ಕಿಲೋಮೀಟ್ರ್ ಐತೆ ಡ್ರಾಪು. ಜೀವನ ಬೈಕ್ ಓಡಿಸೋದು ಅಷ್ಟು ಸುಲಭ ಅಲ್ಲ. ಯಾವುದೇ ವೆಹಿಕಲ್ ಆಗಲಿ ಆ ಡ್ರೈವರ್ಗಳಿಗೆ ಅದೇ ತಕ್ಕಂಥ ತಿಗಾ ನೋವು ಇರ್ತವೆ. ಇವ್ರು ಯಾಕೂರು ಹಿಂಗೆ ನಿಲ್ಸ್ಕೊಂಡಾರಿ? ನೀನು ಬೈಕು ಪ್ರೀತಿಸುವುದರಲ್ಲಿ ತಪ್ಪಿಲ್ಲ. ನೀನು ಬೈಕು ಪ್ರೀತಿಸಿದರೆ ನಿನ್ನನ್ನು ಸಹ ಬೈಕು ಪ್ರೀತಿಸುತ್ತದೆ. ನೀನು ಅದೇ ಹುಡುಗಿ ಪ್ರೀತಿಸಿದ್ರೆ ಕೈ ಕೊಟ್ಟೋಯ್ತಾರೆ. ಇವನ್ ಯಾರು ಗುರು? ಲೆಫ್ಟಿಗೆ ಹೇಳ್ಬಿಟ್ಟಿಯಾ ಸ್ವಾಮಿ? ಅಲ್ಲ ನೋಡ್ರಿ, ಅಪ್ಪ ಏನಾರ ಬ್ರೇಕ್ ಇಲ್ಲ ಅಂದಿದ್ರೆ ಓಷ್ಟೆತ್ತು ಇದು GT. ಅಲ್ಲ ಗುರು, ಅವನೇ ಆ ಕಾರನ್ನು ಹಂಗೆ ಆಡಿಸ್ತಾನೆ. ತಿಕ್ಕ ಮುಚ್ಕೊಂಡು ನಿಧಾನಕ್ಕೆ ಬಂದ್ರಾಗಲ್ವಾ? ನಮ್ದು ಇಲ್ಲೇ ಲೆಫ್ಟು. ನಿಧಾನ ನಿಧಾನ ನಿಧಾನ. ಇನ್ನೋವಾ ನಾನು ಇಲ್ಲಾಸ್ ಬಂದಿದ್ದು ಲಾಂಗ್ ಆಯ್ತಾ ಅಂತ. ಜಾಲಹಳ್ಳಿ ಕ್ರಾಸು, ಲಗ್ಗೆರೆ ಆದಮೇಲೆ ಯಶವಂತಪುರ, ಈ ಕಡೆಗೆ ಜಾಸ್ತಿ ದೂರ ಆಯ್ತಾ ಅಂತ. ಅದೇ ನೀವು ಡೇ ಹೊತ್ತು ಬರೋದಾದ್ರೆ 1.25 ಅವರ್ ಟೈಮ್ ತಗೊಳ್ಳೋದು. ಇಲ್ಲಿ ರೈಟು. ನನ್ನ ಗಾಡಿದು ಮಿಸ್ಟೇಕ್ ಏನು ಗೊತ್ತಾ, ಪಂಚರ್ ಆಯ್ತವೆ, ಆಗಲ್ಲ ಅಂತ ಅಲ್ಲ. ಅವನು ಒಂದು ಹಾಕ್ಸಿಡ್ತೀನಿ ಅನ್ಕೊಳ್ಳಿ, ಅಲ್ಲೇ ಇರೋ ಇದಾರ್ತದೆ. ಯಾಕೆ ಅಂತ ಗೊತ್ತಿಲ್ಲ. ಬೇರೆ ಕಡೆ ಆದರೆ ಬಿಡಪ್ಪ, ಬೇರೆ ಕಡೆ ಮಳೆ ಚುಚ್ಕೋತು ಅಂತ. ಮೋಸ್ಟ್ಲಿ ಮಳೆಗಳು ಅಲ್ಲೇ ಚುಚ್ಕೋತಾವ. ಆ ಪಂಚರ್ ಅದು ಹೆಂಗೆ ಬಿಡ್ತಾವಪ್ಪ.
ತಡೆನ ಹೊಂಟೈತಿ. ಇಲ್ಲೇನಾ? $76. ಹೆಲ್ಮೆಟ್ ಸ್ಕ್ಯಾನರ. ಸ್ಕ್ಯಾನರ್. ಹಾಂ ಬ್ರೋ, 130 ಮಾಡಿ ಸರ್. ಥ್ಯಾಂಕ್ ಯು ಬ್ರೋ. ಅಯ್ಯೋ ಪಾಪ 80 ಕೊಟ್ಟಿದ್ದ ಅಲ್ಲಿ, ನಾನೇ ಬೇಡ ಅಂದ್ಕೊಂಡು ಸುಮ್ಮನಾದೆ. 80 176 ಆಗಿತ್ತು, 130 ಕೊಡು ಅಂದೆ, ಯಾಕಂದರೆ ಪಂಚರ್ ಆಗಿತ್ತಲ್ಲ. ಕೇಳಿದೆ ಪಾಪ, ನಮ್ಮ ಮನೆ ಕೆಳಗಡೆನೆ ಆಗ್ತಾ. ಈಗ ಆರ್ಡ್ರಿಗೆ ವೆಯ್ಟ್ ಮಾಡ್ಬೇಕು ನೋಡ್ರಿ. ರಿಸೀವೆಡ್ 130, 2500. ರಾಯಲ್ ನಾಟಿ ಕೋಸ್ಟಲ್ ನಾನ್ ವೆಜ್. ಎಂತೆಂಥ ನಾನ್ ವೆಜ್ ಬಂದೋಗ್ರು. ಅಲ್ಲ, ನಮ್ಮ ಜೀವನನೇ ಹಿಂಗೈತಾ ಇಲ್ಲ ಬೇರೆಯವ್ರ ಜೀವನನೇ ಹೆಂಗೈತಾ? ಊಬರು ಆನ್ ಮಾಡ್ಕೊಳೋಣ. ಓಕೆ, ಚೂಸ್. ಅಲ್ಲ, ನಮ್ಮ ಮನೆ ಕೆಳಗಡೆ ಇರೋನು ಹುಡುಗಿ ಮೀಟ್ ಮಾಡೋಕೆ ಇಲ್ಲಿ ಗಂಟ ಬಂದನ. ಅಯ್ಯೋ ರಾಮ. ಪೋರ್ಟರ್ ಆನ್ ಮಾಡ್ಕೊಳ. ಏನ್ ಗುರು, ಒಂದು ಆರ್ಡ್ರು ಇಲ್ಲ. ಮೂರು ಆನ್ ಮಾಡ್ಕೊಂಡಿದ್ದೀನಿ, ಯಾವ್ದು ಬೀಳ್ತದೋ ಫಸ್ಟು ಅದು ಹೋಗ್ತಾ ಇರೋದು. ನನ್ನ ಟೈಮ್ ಹೇಳಿದ್ದು 10:14, ಈಗ 11 ಗಂಟೆ, $130 ದುಡ್ದಿದ್ದೀನಿ 1 ಅವರ್ಗೆ. ನೆಕ್ಸ್ಟ್ ಆರ್ಡ್ರ್ ಕಾಯ್ತಿದ್ದೀನಿ. ಟೈಮ್ ಬಂದ್ಬಿಟ್ಟು 11 ಗಂಟೆ. ಬಾ 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 ಆಡ್ರೆ ಬಾ. ಗಾಡಿ ಎಲ್ಲಾರ ಸೈಡ್ಗೆ ಹಾಕೋಬೇಕಲ್ಲ, ಕುತ್ಕೋಬೇಕು. ಎಲ್ಗುರು ಇವತ್ತೇ ಆರ್ಡ್ರ್ ಬೀಳ್ತಿಲ್ಲ. ನಾನು ಇವತ್ತೆಲ್ಲ ನಿಮ್ಗೆ ಹೇಳೋಣ ಅಂತ ನಾನು ಬಂದರೆ ಇಲ್ಲಿ ನೋಡಿದ್ರೆ ಆರ್ಡ್ರೇ ಇಲ್ಲ. ಆಟೋ ಬ್ರೈಟ್ ಕಾರ್ ಕೇರ್. ಏನೇನು ಸೌಲಭ್ಯ? ಕಾರ್ಸಲ್ಲಿ ಕಾರ್ಸ್ ಆ್ಯಂಡ್ ಬೈಕ್ಸು, PPF ಪೈಂಟ್ ಪ್ರೊಟೆಕ್ಷನ್ ಫಿಲಮ್, ನ್ಯಾನೋ ಸೆರಾಮಿಕ್ ಕೋಟಿಂಗ್, ಕಾರ್ ಆ್ಯಂಡ್ ಬೈಕ್ ವ್ಯಾಪ್ಸ್, ಸನ್ ಕಂಟ್ರೋಲ್ಸ್. ಓಹೋ, ಸನ್ ಕಂಟ್ರೋಲ್ಸ್ ಅಂತ ಏನು ಹೇಳ್ರಿ, ಮೇಲ್ಗಡೆ ನಿಂತ್ಕೊಳ್ಳೋದು. ಎಲ್ಗೂರು ಆರ್ಡ್ರೇ ಬೀಳಲಿಲ್ಲ. ಹಿಂಗಾದ್ರೆ ಹೆಂಗೆ ಕತೆ? ಬಾಡ್ರೆ ನಿಂಗೆ ಕೈ ಮುಗಿತೀನಿ ಬಾಡ್ರೆ. ಐಕ್ ಡಿಮ್ಯಾಂಡ್ ನೋಡೋಣ. ಇಲ್ಲಿಂದ 12 ಮಿನಿಟ್ಸು. ಎಲ್ಲ ಇದು ಗೊತ್ತಾ ಐಕ್ ಡಿಮ್ಯಾಂಡು? ಇಲ್ಲೆಲ್ಲೋ ಇದೆ. ಊಬರ್ ಆನ್ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಊಬರ್ನ ಹಿಂಗೆ ಇಟ್ಕೊಂಡು ಹಿಂಗೆ ಕ್ಯಾನ್ಸಲ್ ಮಾಡಿ, ನೆಕ್ಸ್ಟು ಊಬರ್ನ ಗೋ ಆನ್ಲೈನ್ ಕೊಡಿಯೋಣ. ಯಾಕೆ ನೆಟ್ವರ್ಕ್ ಸಿಗ್ತಿಲ್ವ ಇಲ್ಲಿ? ಆಯಿತು.
ಬನ್ನಿ ಗುರು ಸ್ವಲ್ಪ ಆ ಕಡೆಗೆ ಹೋಗೋಣ. ಆ ಕಡೆಗೆ ಹೋಗೋಣ, ಈ ಕಡೆಗೆ ಹೋಗೋಣ, ಇಲ್ಲ ಆ ಕಡೆಗೆ ಹೋಗೋಣ, ಹಿಂಗೆ ಹೊಂಟೋಗೋಣ. ಅಲ್ಲ ನೈಟ್ ಟೈಮಲ್ಲಿ ಯಾವನಾರ ನಿದ್ದೆ ಮಾಡ್ಕೊಂಬಿಟ್ಟು ದಡಾರ ಕೂತ್ಬಿಟ್ರೆ ನನಗೆ ಅದು ಬೇರೆ ಭಯ ಗುರು. ಆರ್ಡ್ರು ಬೀಳ್ತಿಲ್ಲ. ಎಲ್ಲೋ HPR ಲೆವೆಟ್ ಎತ್ಕಂಡೆ. ನಂದೇ ಫಸ್ಟು ಗುರು, ಗೊತ್ತು ಬಿಡು. ಯಾರೋ ಮಹೇಶ್ ಅಂತೆ. ಗೋ ಆಫ್ಲೈನ್, ಊಬರ್ ಗೋ ಆಫ್ಲೈನ್. ಈಗ ನಾವು ರ್ಯಾಪಿಡೋದಲ್ಲಿ ರೀಸೆಂಟ್ರವ್ರದ್ದು 140 ಮೀಟ್ರ್ ಅಷ್ಟೇ ಇರೋದವರು. ಬನ್ನಿ ಅವ್ರನ್ನ ಒಂದ್ಸಲಿ ಪಿಕಪ್ ಮಾಡ್ಕೊಳ್ಳೋಣ. ಅಮೌಂಟ್ ಎಷ್ಟು ಅಂತ ನೋಡಲಿಲ್ಲ. ಮುಂದೆ ಇದ್ದಾರೆ, ಇಲ್ಲೇ ಲೆಫ್ಟಲ್ಲಿದ್ದಾರೆ. ಎಲ್ಲಿ ಮೊಬೈಲ್ ನೋಡ್ಕೊಂಡು ಎಲ್ಲಿ ನಿಂತಾರೆ ಈ ಹುಡ್ಗನ, ಇಲ್ಲ ಅವರ ಬ್ಯಾಗ್ ತಗ್ಲಾಕೊಂಡಿರೋರ. ಯಾರೋ ಬದವ್ರೆ ಇವರೇ. ರೈಡ್ ಅಂತ ಹೊಡೆದೆ, ಸ್ಟಾರ್ಟ್ ರೈಡು. ನನ್ನನ್ಸಿಕೆ ಬ್ಯಾಗ್ ತಗ್ಲಾಕೊಂಡಾರಲ್ಲ ಅವರ, ಇಲ್ಲ ಇವರ. ಹಾಂ ಅವರಂತೂ ಅಲ್ಲ. ಬರ್ತಾರೆ ಇಲ್ಲಿಗೆ. ಕಾಲ್ ಮಾಡ್ಬಿಡೋಣಲ್ವಾ. ಕಾಂಟ್ಯಾಕ್ಟ್ ಕಸ್ಟಮರ್ ಕಾಲ್. ಕಾಲ್ ಮಾಡಿದ್ದೀನಿ, ಏನಂತಾರ ಗೊತ್ತಿಲ್ಲ. ಹಲೋ सर ಎಲ್ಲಿದ್ದೀರಾ? इससे लोकेशन में इधर है. किधर? ओ बैग पर के उसके पास के किधर? उसको भैया उसको मेन रोड है, बेक मैजिक. वो इधर नियर ही है. हेलो हाँ किधर भैया? ठीक है. बंदा राजा OTP भाई. 8071 8078. ಇದು 8 ಕಿಲೋಮೀಟ್ರ್ ಇದೆ. ನಾವು ಬಂದ್ವಲ್ಲ ಅದೇ ರೂಟು. भैया बैक साइड हेलमेट है, बैक साइड बैग में हेलमेट है सर. हाँ ಪಟ ನೋಡ್ಯಾನ. ನಿಮಗೆ 6 ಗಂಟೆ ವರ್ಷದಲ್ಲಿ ಎಷ್ಟು ಟಾರ್ಗೆಟ್ ಆಯ್ತದೋ ನಿಮ್ಗೆ ಹೇಳ್ತೀನಿ. ಆದರೂ ದಯವಿಟ್ಟು ನಮ್ಮಂಥ ರಿಸ್ಕ್ ತಗೊಳಕ್ಕೆ ಹೋಗ್ಬಿಡಿ. ನಾನೇನು ಅಂಥ ರಿಸ್ಕ್ ತಗೋತಿಲ್ಲ. ಕಷ್ಟ ಅಂತ ಬಂದಾಗ ಎಲ್ಲರೂ ಕಷ್ಟಪಡಲೇಬೇಕು. ಈಗ ನಾನು ಒಬ್ಬನೇ ಕಷ್ಟಪಡ್ತೀನಿ ಅಂತ ಅನ್ಕೋಬೇಡಿ. ಹೌದು, ನನಗೊಂದು ಡೌಟ್ ಇತ್ತು ಗುರು. ನನಗೊಂದು ಡೌಟ್ ಇತ್ತು. ಯಾವುದಂದರೆ ನೆನ್ನೆ ಅನಿಸುತ್ತೆ, ನೆನ್ನೆ 7,30,00,000 ಎಷ್ಟೋ ರ್ಯಾಬ್ರಿ ಆಯಿತು. ಅದಕ್ಕೆ ಇಷ್ಟೊಂದು ಥರ ಜನ ಹೆಂಗೆ ಅಂದರೆ ಆ ದುಡ್ಡು ಬಡವ್ರದು ಹಂಗೆ ಹಿಂಗೆ ಅಂತ ಎಲ್ಲ ಅಂದರು. ಸೊ ಈಗಿನ ಕಾಲದಲ್ಲಿ ಸಿದ್ದರಾಮಯ್ಯ ಈ ಸರ್ಕಾರ ಹೊಸ ಮಿಷಿನ್ ಎಷ್ಟು 600
600 ಕೋಟಿ ಏನೋ ಬಳಸ್ತಾರಲ್ಲ ರೆಂಟಿಗೆ ತಗೊಂಡು, ಇನ್ನೆಷ್ಟು ಅದ್ರಲ್ಲಿ ಹೊಡೆದಿರ್ಬೇಡ. 600 ಕೋಟಿ ಆ ಮಿಷಿನ್ ಗುರು, ಅದೇ ಎಷ್ಟು ಬಂದಿರೋವು. ಒಂದು 25 ಕೋಟಿ ಅಂತ ಅಂದ್ಕೊಂಡ್ರು. 25 ಕೋಟಿ ಅಲ್ಲ, 1.5 ಕೋಟಿ ಎಷ್ಟೋ ಇದೆ. ಅಷ್ಟು MRP ನನಗೆ ಗೊತ್ತಿಲ್ಲ, ಅಂದರೆ ಪ್ರೈಸ್ ಅಂತೂ ನನಗೆ ಗೊತ್ತಿಲ್ಲ ಗುರು. ಎಷ್ಟಾಯ್ತು? 600 ಕೋಟಿ. ಅಬ್ಬಬ್ಬಬ್ಬ, ಅದನ್ನ ಯಾಕೆ ಯಾರು ಜನರು ಕೇಳಲ್ಲ? ನಮ್ಮ ಆಲ್ಮೋಸ್ಟ್ ಜನರು ಈಗಿನ ಜನ್ರೇಷನ್ 3 ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಎಷ್ಟೋ ವಿಚಾರ ತಿಳ್ಕೊತವ್ರೆ. ಇನ್ನೂ ಒಂದು 5 ವರ್ಷ 6 ವರ್ಷ ಹೋಗ್ಬೇಕು. ಮೇನ್ ರೋಡಲ್ಲಿ ಹೋಗ್ಬೋದಾ? ಹಾಂ, ಈ ಥರ ಮೇನ್ ರೋಡ್ ಸಿಕ್ಬಿಟ್ರೆ ನಾನು ಬೇಗ ಓಡಿಸ್ಬಿಡ್ಬೋದು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಾಗಿಲ್ವಪ್ಪ. ಮಿರರ್ ಅಂತೂ ಹಿಂದ್ಗಡೆ ಲೈಟ್ ಕಣ್ಣಿಗೆ ಹೊಡಿತದ ಹಂಗೆ ನೋಡಿ. ನೈಟ್ ಹೊತ್ತು ಎಷ್ಟು ವಿಶಾಲವಾಗೈತೆ. ಬೈ ಲೆಫ್ಟಾ? ಹಾಂ ಭಯ್ಯ, ಏನೋ